ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದಿ. ಅಡುಗೆ ಆಟದಲ್ಲಿ ಇವತ್ತು ಯಾವ ಅಡುಗೆನೂ ಮಾಡ್ತಾ ಇಲ್ಲ. ಯಾಕೆ ಅಂತೀರಾ? ಯುದ್ಧ ನಡೀತಾ ಇದೆ. ಹೌದು, ಇವತ್ತು ನಮ್ಮ ಮನೆಯಲ್ಲಿ ಹಲಸಿನಕಾಯಿ ಚಿಪ್ಸಿಂದೆ ಗೌಜಿ. ಬನ್ನಿ, ಹಲಸಿನಕಾಯಿ ಚಿಪ್ಸನ್ನು ಹೇಗೆ ಮಾಡಿದ್ವಿ ಅಂತ ನೋಡೇ ಬಿಡೋಣ. ಹಲಸಿನ ಮರವನ್ನು ಹುಡುಕೊಂಡು ಬೇಣ ಹತ್ತಿ ಹೋಗಿದ್ದಾಯಿತು. ಉಸ್ಸಪ್ಪ, ಸಾಕು ಬೇಕಾಯಿತು. ಅಂತೂ ಇಂತೂ ಹಲಸಿನ ಮರದ ಹತ್ರ ಬಂದೇ ಬಿಟ್ವಿ. ಹಲಸಿನಕಾಯಿಯನ್ನು ಕೊಯ್ಯೋದು ಸಂಭ್ರಮವೋ ಸಾಹಸವೋ, ಒಟ್ಟಿನಲ್ಲಿ ಹಲಸಿನಕಾಯಿಯನ್ನು ಕೊಯ್ಲೇಬೇಕು. ಒಂದು ಗಳಕ್ಕೆ ಕತ್ತಿಯನ್ನು ಕಟ್ಕೊಂಡು ಅರ್ಗತ್ತಿ ಮಾಡಿಕೊಂಡು ಈ ರೀತಿಯಾಗಿ ಹಲಸಿನಕಾಯಿ ಕೊಯ್ದೇ ಬಿಟ್ವಿ. ಅಂತೂ ಹಲಸಿನಕಾಯಿ ನನ್ನನ್ನು ಹುಡ್ಕೊಂಡು ಬಂದೇ ಬಿಡ್ತು. ಹಾಗೆ ನನ್ನ ಮಗ ಕೇಳಬೇಕಾ, ನಾನು ಹಲಸಿನಕಾಯಿ ಕೊಯ್ತೇನೆ ಅಂತ ಹಠ. ಅಂತೂ ಕೆಳಗಿರೋ ಒಂದು ಹಲಸಿನಕಾಯಿ ಕೊಯ್ದ, ಮೇಲಿರೋದನ್ನು ಕೊಯ್ತೀನಿ ಅಂತ ಮರ ಹತ್ತೇ ಬಿಟ್ಟ. ಕಾಯಿ ಬೀಳುತ್ತೋ ಇವನೇ ಬೀಳ್ತಾನೋ ಅನ್ನೋವಂಥ ಹೆದರಿಕೆ ನನಗೆ. ಈ ಹೆದರಿಕೆಯಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ಕಾಯ್ತಾ ಇದ್ದೆ. ಕಾಯಿ ಬೀಳೋ ಅಷ್ಟೊತ್ತಿಗೆ ನಾನು ಮೊಬೈಲೊಂದು ಬಿಟ್ಟಿಲ್ಲ, ಪುಣ್ಯ. ಅಂತೂ 3 ಹಲಸಿನಕಾಯಿ ಮನೆಗೆ ಬಂತು. ನಮ್ಮ ಅವನ ಕೊಡ್ಲಿ ಹಿಡ್ಕೊಂಡು ಕಟ್ಟಿಗೆ ಕಡ್ದಂಗೆ ಹಲಸಿನಕಾಯಿಯನ್ನು ಕಡ್ದೇ ಬಿಟ್ರು. ನೋಡಿ, ಇದು ಕೂಡ ಸಾಹಸವೇ. ದೊಡ್ಡ ಕಾಯಿಯಾಗಿರೋದ್ರಿಂದ ಇದನ್ನು ಈ ರೀತಿ ಕೊಡ್ಲಿಯಲ್ಲೇ ಕಡ್ಕೊಂಡ್ರೆ ಸುಲಭ ಆಗುತ್ತೆ. ನೋಡಿ, ಹನುಮಂತ ಹೃದಯ ಬಗ್ದ ಹಾಗೆ ಬಗ್ದೇ ಬಿಟ್ರು. ಈ ರೀತಿ ಪೇಪರಲ್ಲಿ ಮೇಣವನ್ನು ಒರೆಸ್ಕೊಳ್ಬೇಕು. ಹಾಗೆ ಇದರ ಚರ್ಮ ಮತ್ತು ಮೂಗನ್ನು ಕೆತ್ಕೊಂಡು ಸೊಳೆಯನ್ನು ಮೊದಲು ತೆಕ್ಕೊಳ್ಬೇಕು. ನೋಡಿ, ಒಂದು 3-4 ಹಂತ ಇದೆ ಇದಕ್ಕೆ. ಫಸ್ಟು ಕಟ್ ಮಾಡ್ಕೊಳ್ಳೋದು, ಆಮೇಲೆ ಮೂಗು ಸಿಪ್ಪೆ ತೆಕ್ಕೊಳ್ಳೋದು, ಆಮೇಲೆ ಸೊಳೆ ಬಿಡಿಸ್ಕೊಳ್ಳೋದು, ಆಮೇಲೆ ಬೀಜ ಮತ್ತು ಆ ಸೋರೆಯನ್ನು ತೆಕ್ಕೊಳ್ಳೋದು. ನೋಡಿ, ಇಷ್ಟ ಆಯಿತು. ಈಗ ಅಪ್ಪ ಮಗ ಕೂತ್ಕೊಂಡು ಸೋಫಾದ ಮೇಲೆ ಅದರ ಸೋರೆ ಮತ್ತು ಬೀಜವನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ. ಈ ರೀತಿ ಮನೆಯವರೆಲ್ಲ ಸೇರಿ ಕೆಲಸ ಮಾಡಿದರೆ ಕೆಲಸ ಆಗ್ತಾ ಇದೆ ಅಂತಲೇ ಅನಿಸೋದೇ ಇಲ್ಲ. ಅಂತೂ ಇಂತೂ ಸುಮಾರು ಮಾತಾಡ್ತಾ ಮಾಡಿದ್ರು. ನಮ್ಮ ಅವನಿಗೂ ಸುಸ್ತೇ ಆಗಿಲ್ಲ. ಹಲಸಿನಕಾಯಿ ಕಟ್ ಮಾಡಿದ್ಮೇಲೆ ಬೇಳೆ ಮತ್ತು ಸೋರೆಯನ್ನು ಸಪ್ರೇಟ್ ಮಾಡಲಿಕ್ಕೆ ಅವರು ಕೈ ಜೋಡಿಸೇ ಬಿಟ್ರು. ನೋಡಿ, ಇಷ್ಟ ಆಯಿತು. ಈ ಕಡೆನೋ ನಮ್ಮ ಅತ್ತೆ ಇದನ್ನು ಮೆಟ್ಕತಿ ಮಣೆ ಮೇಲೆ ಕೂತು ಇದನ್ನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು. ಒಟ್ಟಿನಲ್ಲಿ ಇವತ್ತು ಮನೆ ಅನ್ನೋದು ಹಲಸಿನಕಾಯಿ ಚಿಪ್ಸಿನ ಫ್ಯಾಕ್ಟ್ರಿನೇನೋ ಅನ್ನಿಸ್ಲಿಕ್ಕೆ ಶುರುವಾಗೇ ಹೋಯಿತು. ನಾನು ಕೂಡ ಬಂಡಿಯನ್ನು ಕಾಯ್ಲಿಗಿಟ್ಟು ಗ್ಯಾಸ್ ಕಟ್ಟೆ ಮೇಲೆ ಚಾಕುನಿಂದ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ರೀತಿಯಾಗಿಯೂ ಕೂಡ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ನಾನು ಯುದ್ಧ ಅಂತ ಹೇಳಿದ್ದು. ಕೊಡ್ಲಿ ತೊಗೊಂಡ್ವಿ, ಮೆಟ್ಕತ್ತಿ ತೊಗೊಂಡ್ವಿ, ಕತ್ತಿ ತೊಗೊಂಡ್ವಿ, ಚಾಕು, ಇದು ಯುದ್ಧನೇ. ಬಂಡಿ ಕಾದಿದೆ. ಈಗ ಕಟ್ ಮಾಡ್ಕೊಂಡಿರೋವಂಥ ಹಲಸಿನಕಾಯಿಯನ್ನು ಎಣ್ಣೆ ಒಳಗೆ ಬಿಟ್ಟೆ. ಒಂದೇ ಸತಿ ಎಣ್ಣೆ ಮೇಲೆ ಬಂದುಬಿಡತ್ತೆ. ನಿಧಾನವಾಗಿ ಇದನ್ನು ಕೈ ಬಿಡಬೇಕು. ನೋಡಿ, ಈ ಕಲರಿಗೆ ಬಂದ ಮೇಲೆ ಇದನ್ನು ತೆಗಿಬೇಕು. ಫಸ್ಟು ಸ್ವಲ್ಪನೇ ಹಾಕ್ಕೊಂಡೆ ಈ ಕಾಯಿ ಚಿಪ್ಸಿಗೆ ಬರುತ್ತೋ ಇಲ್ವೋ ಅಂತ ನೋಡಲಿಕ್ಕೆ. ಅದಕ್ಕಾಗಿ ಬಂದ ಮೇಲೆ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹಾಗೆ ಹಲಸಿನಕಾಯಿ ಪೀಸಸನ್ನು ಜಾಸ್ತಿ ಹಾಕ್ಕೋಬೇಕು. ಅದಕ್ಕೆ ನೋಡಿ, ಕಲರ್ ಅಂತೂ ಸೂಪರ್. ಟೇಸ್ಟ್ ಹೇಗಿದೆ ಅಂತ ಈಗ ನೋಡೋಣ. ಅದಕ್ಕೂ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಇದನ್ನೆಲ್ಲವನ್ನು ಈಗ ಒಂದು ಬೌಲಿಗೆ ಹಾಕ್ಕೊಂಡು ಮಸಾಲೆಯನ್ನು ಹಾಕ್ಕೊಂಡೇ ಬಿಡೋಣ. ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆಗೆ ಏನು ಅಂತಂದರೆ ಮೆಣಸಿನ ಪುಡಿ, ಇಂಗು, ಒಂದು ಸ್ವಲ್ಪ ಕೊತ್ತಂಬರಿ ಬೀಜದ ಪೌಡರು, ಹಾಗೆ ಉಪ್ಪು, ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಹೊತ್ತು ಬಿಡೋ ಹಾಗಿಲ್ಲ. ಬಂಡಿಯಿಂದ ತೆಗೆದ ತಕ್ಷಣವೇ ಈ ಮಸಾಲೆಯನ್ನು ಹಾಕ್ಕೋಬೇಕು. ನೋಡಿ, ಗರಿಯಾಗಿದೆಯಲ್ಲೋ ನೋಡೋಣ. ಸಖತ್ತಾಗಿದೆ. ಇನ್ನೊಂದು ಸ್ವಲ್ಪ ಬಂಡಿಗೆ ಎಣ್ಣೆ ಹಾಕೋದೆ, ಚಿಪ್ಸನ್ನು ಮಾಡೋದೆ. ಅಂತೂ ಇಂತೂ 3-4 ತಾಸು ಎಲ್ಲ ಸೇರಿ ಗುದ್ದಾಡಿ ಇಷ್ಟು ಚಿಪ್ಸನ್ನು ಮಾಡೇ ಬಿಟ್ವಿ. ಆ ಚಿಕ್ಕ ಡಬ್ಬಿದು ಗರಂ ಮಸಾಲೆ ಹಾಕಿ ಮಾಡಿದ್ದು ಸಖತ್ತಾಗಿದೆ. ಅದು ಕೂಡ ನೀವು ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.